ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ಇಡಿ ಟೆನ್ಷನ್ ಶುರುವಾಗಿದೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಧಾರವಾಡ ಪೀಠದಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ನಡೀತಾ ಇದೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕಲಾಗಿತ್ತು. ಈಗ ಧಾರವಾಡ ಹೈಕೋರ್ಟ್ ನಲ್ಲಿ ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಇಡಿ ಪರವಾಗಿ ಅರವಿಂದ್ ಕಾಮತ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿ ಪರವಾಗಿ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಸಚಿವ ಭೈರತಿ ಪರವಾಗಿ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಧಾರವಾಡ ಪೀಠದಲ್ಲಿ ಹೈ ವೋಲ್ಟೇಜ್ ವಿಚಾರಣೆ ನಡೀತಾ ಇದೆ. ಇಂದಿನವರೆಗೂ ಸಹ ಇಡಿ ಸಮನ್ಸ್ಗೆ ತಡೆಯನ್ನ ನೀಡಲಾಗಿತ್ತು ಹೈಕೋರ್ಟ್ನಿಂದ. ಧಾರವಾಡ ಪೀಠದಲ್ಲಿ ಇವತ್ತು ಪಾರ್ವತಿ ಹಾಗೆ ಭೈರತಿ ಸುರೇಶ್ ಅವರ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಇನ್ನು ಭೈರತಿ ವಿರುದ್ಧ ಯಾವುದೇ ಆರೋಪ ಇಲ್ಲ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸೆಕ್ಷನ್ 50 ಅಡಿಯಲ್ಲಿ ನೀಡಿರುವಂತಹ ಸಮನ್ಸ್ ಜಾರಿ ಮಾಡಲಾಗಿದೆ. ತಮ್ಮ ಕುಟುಂಬದ ಮಾಹಿತಿಯನ್ನ ನೀಡುವಂತೆ ಇಡಿ ಸಮನ್ಸ್ ಇಶ್ಯೂ ಮಾಡಿದೆ. 2023ರ ಜೂನ್ ನಲ್ಲಿ ಭೈರತಿ ಮಂತ್ರಿ ಆಗಿರೋದು. ಭೈರತಿ ಸುರೇಶ್ ಯಾವ ಸಚಿವರು ಎಂದು ಆಗ ಜಡ್ಜ್ ಕೇಳ್ತಾರೆ, ಯಾವ ಖಾತೆ ಸಚಿವರು ಭೈರತಿ ಸುರೇಶ್ ಅಂತ. ಆಗ ಸಿವಿ ನಾಗೇಶ್ ಅವರು ಹೇಳಿದ್ದಾರೆ ನಗರಾಭಿವೃದ್ಧಿ ಸಚಿವರು ಅಂತ. ಯಾವಾಗಲೂ ನಡೆದಿದೆ ಎನ್ನಲಾದಂತಹ ಹಗರಣದಲ್ಲಿ ಭೈರತಿ ಸುರೇಶ್ ಅವರು ಪಾತ್ರನೇ ಇಲ್ಲ ಅಂತ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಚಿವ ಭೈರತಿ ಸುರೇಶ್ ಅವರ ಪಾತ್ರ ಏನಿದೆ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಮನ್ಸ್ ನೀಡಿದ ಇಡಿ ವಿರುದ್ಧ ಕ್ರಮ ಆಗಬೇಕು. ಇಡಿ ಸಮನ್ಸ್ ಕೊಟ್ಟಿರೋದೇ ಕಾನೂನು ಬಾಹಿರ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. 2023ರ ಜೂನ್ ನಲ್ಲಿ ಭೈರತಿ ಮಂತ್ರಿ ಆಗಿರೋದು. ಯಾವಾಗಲೂ ನಡೆದಿದೆ ಎನ್ನಲಾದಂತಹ ಹಗರಣದಲ್ಲಿ ಭೈರತಿ ಅವರ ಪಾತ್ರ ಇಲ್ಲ. ಸಮನ್ಸ್ ನೀಡಿದ ಇಡಿ ವಿರುದ್ಧ ಹೀಗಾಗಿ ಕ್ರಮ ಆಗಬೇಕು ಅಂತ ಸಿವಿ ನಾಗೇಶ್ ಅವರು ಭೈರತಿ ಸುರೇಶ್ ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇವತ್ತು ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಯಾವ ರೀತಿಯಾಗಿ ವಾದ ಮಂಡನೆ ಆಗ್ತಾ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ? ಖಂಡಿತವಾಗಿ ಪ್ರಗತಿ, ಈಗಾಗ್ಲೇ ಏನು ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಕೂಡ ಈಗಾಗಲೇ ಸಮನ್ಸ್ ಏನ್ ಜಾರಿ ಆಗಿದೆ, ವಿಚಾರಣೆಗೆ ಹಾಜರಾಗುತ್ತೆ. ಅದನ್ನ ಪ್ರಶ್ನಿಸಿ ಈಗಾಗಲೇ ಹೈಕೋರ್ಟ್ ಮೆಟ್ಟಿಲನ್ನ ಸೇರಿರುವಂತದ್ದು. ವಿಚಾರಣೆ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು. ಈಗಾಗಲೇ ಭೈರತಿ ಸುರೇಶ್ ಪರವಾಗಿ ಈಗಾಗಲೇ ಏನು ವಾದ ಸಿವಿ ನಾಗೇಶ್ ಅವರು ವಾದವನ್ನ ಪ್ರಾರಂಭ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ 14 ಸೈಟ್ ಹಂಚಿಕೆ ಆಗಿದೆ. ಏನು ಇದು ನಡೆದಿರುವಂತಹ ಹಗರಣ ನಡೆದಿರುವಂತದ್ದು ಯಾವ ಇಸ್ವಿಯಲ್ಲಿ ಅಂದ್ರೆ ಸಚಿವರ ಏನು ಭೈರತಿ ಸುರೇಶ್ ಅವರು 2023ರಲ್ಲಿ ಸಚಿವರಾಗಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೂ ಭೈರತಿ ಸುರೇಶ್ ಅವ್ರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಪ್ರಮುಖವಾಗಿ ಇವರಿಗೆ ಈಗಾಗ್ಲೇ ಏನು ಒಂದು ಸಮನ್ಸ್ ಜಾರಿ ಮಾಡಿದ್ದಾರೆ, ಅದನ್ನ ಪ್ರಶ್ನಿಸಿ ಈಗಾಗ್ಲೇ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಯಾವುದೇ ಒಂದೇ ಒಂದು ದಾಖಲೆ ಕೂಡ ಇವರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದೇ ಒಂದು ದಾಖಲೆಗಳು ಕೂಡ ಇಲ್ಲ. ಹೀಗಾಗಿ ಈ ಒಂದು ಅಂದ್ರೆ ಸಮನ್ಸ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲೇ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಸಹ ಸಿವಿ ನಾಗೇಶ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅಂದ್ರೆ ಯಾವ ಸಚಿವರು ಅಂದ್ರೆ ಭೈರತಿ ಸುರೇಶ್ ಅವರು ಯಾವ ಸಚಿವರು ಅನ್ನುವಂತಹ ಪ್ರಶ್ನೆಗೆ ಸಿವಿ ನಾಗೇಶ್ ಕೂಡ ಉತ್ತರವನ್ನ ಕೊಟ್ಟಿರುವಂತದ್ದು. ಏನು ಆ ಒಂದು ನಗರಾಭಿವೃದ್ಧಿ ಸಚಿವರು ಅಂತೇಳಿ ಸಮನ್ಸ್ ಕೊಟ್ಟಿರ್ಬೋದಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನ್ಯಾಯಮೂರ್ತಿಗಳಿಗಾಗ್ಲೇ ಕೇಳಿರುವಂತದ್ದು. ಆದ್ರೆ 14 ಸೈಟ್ ಹಂಚಿಕೆ ಸಂಬಂಧ ಭೈರತಿ ಸುರೇಶ್ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದೇ ಒಂದು ಪಾತ್ರ ಇದೆ ಅನ್ನೋದಕ್ಕೆ ಒಂದೇ ಒಂದು ದಾಖಲೆ ಕೂಡ ಇಲ್ಲ. ಜೊತೆಗೆ PMLA ದಾಖಲಾದಂತಹ ಪ್ರಕರಣದಲ್ಲಿ ಈಗಾಗಲೇ ಸಮನ್ಸ್ ಅನ್ನ ನೀಡಲಾಗಿದೆ. ಜೊತೆಗೆ ದೂರಿನಲ್ಲಿ ಕೂಡ ಭೈರತಿ ಸುರೇಶ ಹೆಸರು ಇಲ್ಲ. ಜೊತೆಗೆ ಕೇವಲ 4 ಜನರನ್ನ ಮಾತ್ರ ಈಗಾಗಲೇ ಅದರಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಈ ಒಂದು ಅಂದ್ರೆ ಇವೊಂದ್ರಲ್ಲಿ ಅಂದ್ರೆ 4 ಜನ ಇತರೆ ಅಂತೇಳಿ ಇನ್ನೇನು 5ನೇದಾಗಿ ದಾಖಲು ಮಾಡಿದ್ರೆ ಅದರಲ್ಲಿ ಯಾರ ಹೆಸರನ್ನ ಬೇಕಾದ್ರೂ ದಾಖಲು ಮಾಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಸಿವಿ ನಾಗೇಶ್ ಅವರು ಎತ್ತಿರುವಂತದ್ದು. ಸದ್ಯಕ್ಕೆ ಸಿಎಂ ಪತ್ನಿಯವರ ಒಂದು ಸಮನ್ಸ್ ವಿಚಾರಣೆ ಇನ್ನೂ ಆರಂಭ ಆಗಿಲ್ಲ. ಅವರ ಪರ ವಕೀಲರು ಕೂಡ ವಾದ ಮಂಡಿಸೋದು ಇದೆ. ಸದ್ಯಕ್ಕೆ ಈಗಾಗಲೇ ಸಿವಿ ನಾಗೇಶ್ ಅವರು ಈಗಾಗಲೇ ವಾದವನ್ನ
ಮಂಡಿಸ್ತಾ ಇರುವಂತದ್ದು ಪ್ರಗತಿ. ಇನ್ನು ಹರೀಶ್, ವೈಯಕ್ತಿಕ ವಿವರಗಳನ್ನ ಸಹ ಸಮನ್ಸ್ ನಲ್ಲಿ ಕೇಳಲಾಗಿದೆ, ಇದು ಸಹ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು ಸಂದರ್ಭದಲ್ಲಿ? ಖಂಡಿತವಾಗಿಯೂ ಅಂದ್ರೆ ಈ ಒಂದು ವಿಚಾರದಲ್ಲಿ ಯಾರ್ಯಾರು ಅಂದ್ರೆ ತಮ್ಮ ಅಂದ್ರೆ ಕುಟುಂಬದಲ್ಲಿರುವವರ ಕುರಿತು ಕೂಡ ಈಗಾಗಲೇ ಅವರ ಮಾಹಿತಿಯನ್ನು ಕೂಡ ಈಗಾಗಲೇ ಸಮನ್ಸ್ ನಲ್ಲಿ ಕೇಳಲಾಗಿದೆ. ಅಂದ್ರೆ ಅವರ ತಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲರ ಮಾಹಿತಿಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅದನ್ನ ಪ್ರಶ್ನಿಸಿ ಕೂಡ ಈಗಾಗಲೇ ವಾದ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಭೈರತಿ ಸುರೇಶ್ ಅವರ ಮೇಲಿನ ಆರೋಪ ಇದ್ರೂ ಕೂಡ ಅವರ ಕುಟುಂಬಸ್ಥರ ಮಾಹಿತಿ ಯಾಕೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಹಗರಣ ನಡೆದಂತದ್ದು ಇಸ್ವಿಯಲ್ಲಿ ಭೈರತಿ ಸುರೇಶ್ ಅವರು ಯಾವುದೇ ರೀತಿಯಾದಂತಹ ಸಚಿವರು ಆಗಿರ್ಲಿಲ್ಲ. ಅವರಾಗಿರುವಂತದ್ದು 2023ರಲ್ಲಿ ಸಚಿವರು ಆಗಿರುವಂತದ್ದು. ಜೊತೆಗೆ ಇವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಹಗರಣ ನಡೆದಿಲ್ಲ ಅಂತೇಳಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಪ್ರಗತಿ. ಅದರಲ್ಲೂ ಪ್ರಮುಖವಾಗಿ 14 ಸೈಟ್ ಹಂಚಿಕೆ ಇದೆಯಲ್ಲ, ಅದರಲ್ಲಿ ನೇರವಾಗಿ ಭೈರತಿ ಸುರೇಶ್ ಅವರ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾಗೇಶ್ ಅವರು. ಖಂಡಿತವಾಗಿ ಭೈರತಿ ಸುರೇಶ್ ಮೇಲೆ ಇದ್ದಂತಹ ಅಂದ್ರೆ ಹಿಂದೆ ಕೇಳಿ ಬಂದಂತಹ ಆರೋಪಗಳೇನು ಅಂದ್ರೆ ಅವರು ಮುಡಾ ಕಚೇರಿಯಿಂದ ಒಂದಷ್ಟು ದಾಖಲಾತಿಗಳನ್ನ ತಂದಿದ್ದಾರೆ ಅನ್ನುವಂತ ಊಹಾಪೋಹಗಳು ಕೂಡ ಓಡಾಡ್ತಾ ಇತ್ತು. ಜೊತೆಗೆ ಅದರ ಬೆನ್ನಲ್ಲೇ ಭೈರತಿ ಸುರೇಶ್ಗೆ ಕೂಡ ಸಮನ್ಸ್ ಅನ್ನ ನೀಡಿ ಜಾರಿಯನ್ನ ಮಾಡಿದ್ರು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗದೇ ಇದ್ರು ಕೂಡ ಯಾಕೆ ಭೈರತಿ ಸುರೇಶ್ಗೆ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ, ಜೊತೆಗೆ ಅವರ ಮಾಹಿತಿ ಅಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರ ಮಾಹಿತಿಯನ್ನು ಕೂಡ ಕೇಳಿ ಸಮನ್ಸ್ ಜಾರಿ ಮಾಡಲಾಗಿದೆ. ಹೀಗಾಗಿ ಭೈರತಿ ಸುರೇಶ್ ಅವರು ಈ ಪ್ರಕರಣದಲ್ಲಿ ಆರೋಪಿಯೂ ಅಲ್ಲ, ಜೊತೆಗೆ ಇತರರೇ ಅಂತ ಸೇರ್ಸ್ಕೊಂಡು ಅದರಲ್ಲಿ ಏನಾದ್ರೂ ಇವರನ್ನ ಆರೋಪಿ ಮಾಡ್ಬೇಕು ಅನ್ಕೊಂಡಿದ್ದಾರಾ ಅನ್ನುವಂತಹ ಮಾಹಿತಿಯೂ ಇಲ್ಲ. ಹೀಗಾಗಿ ಈ ಸಮನ್ಸ್ ಅನ್ನ ರದ್ದು ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಒಂದು ವಾದ ಮಂಡನೆ ಮಾಡ್ಲಾಗ್ತಾ ಇರುವಂತದ್ದು ಪ್ರಗತಿ. ಇನ್ನು ಹರೀಶ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಸಹ ಸಮನ್ಸ್ ನಲ್ಲಿ ಕೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅವ್ರು ಅದಕ್ಕೆ ಈಗ ಇಡಿ ಕೇಳಬೇಕಾದಂತಹ ಪ್ರಶ್ನೆಗಳೇ ಅಲ್ಲ, ಅವ್ರಿಗೆ ವಿವರಣೆ ಕೊಡಬೇಕಾಗಿಲ್ಲ ಅನ್ನೋದು ವಾದನ ಹಾಗಾದ್ರೆ ನಾಗೇಶ್ ಅವ್ರದ್ದು ಅಂತ. ಮೇಲ್ನೋಟಕ್ಕೆ ಇದೇ ರೀತಿಯಾದಂತಹ ವಾದ ಮಂಡನೆ ಆಗ್ತಾ ಇರುವಂತದ್ದು ಪ್ರಗತಿ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಭೈರತಿ ಸುರೇಶ್ ಅವರು ಆರೋಪಿ ಅಲ್ಲ, ಕೇವಲ ಇವರಿಗೆ ಈಗಾಗಲೇ ಒಂದು ಸಮನ್ಸ್ ಜಾರಿ ಮಾಡಲಾಗಿದೆ. ಅದರಲ್ಲಿ ಕೇಳಿರುವಂತಹ ಒಂದಂತೂ ವಿಚಾರಗಳು ಅಂದ್ರೆ ಅವರ ಕುಟುಂಬದ ಮಾಹಿತಿ ಕೇಳಿರುವಂತದ್ದು, ಜೊತೆಗೆ ಒಂದಷ್ಟು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಿ ಅನ್ನುವಂತ ಮಾಹಿತಿಯನ್ನ ಕೇಳಿರುವಂತದ್ದು, ಜೊತೆಗೆ ಈ ಎಲ್ಲಾ ಸಮನ್ಸ್ ಜಾರಿ ಮಾಡಲಾಗಿದೆ. ಇದಕ್ಕೂ ಭೈರತಿ ಸುರೇಶ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಜೊತೆಗೆ ಈ ಪ್ರಕರಣಕ್ಕೆ ಇವರನ್ನ ಎಳೆದು ತರ್ತಾ ಇರುವಂತದ್ದು ಅನ್ನುವಂತಹ ಒಂದಷ್ಟು ರೀತಿಯಲ್ಲಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇರುವಂತದ್ದು ಪ್ರಗತಿ. ಎಸ್, ಹಾಗಾದ್ರೆ ಕಾನೂನು ಬಾಹಿರವಾಗಿ ಇವ್ರ ಮೇಲೆ ಸಮನ್ಸ್ ಜಾರಿಯಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಖಂಡಿತವಾಗಿ ಪ್ರಗತಿ. ಅಂದ್ರೆ ಈಗ ಸಿ.ವಿ. ನಾಗೇಶ್ ಅವರು ಭೈರತಿ ಸುರೇಶ್ ಪರವಾಗಿ ಒಂದು ವಾದ ಮಂಡನೆಯನ್ನ ಮಾಡ್ತಾ ಇದ್ರೆ ಅದನ್ನ ನೋಡ್ತಾ ಇದ್ರೆ ಈ ಒಂದು ಅಂದ್ರೆ ಕಾನೂನು ಬಾಹಿರವಾಗಿ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ ಅನ್ನುವಂತಹ ರೀತಿಯಲ್ಲೇ ಈ ಒಂದು ವಾದವನ್ನ ಮಂಡನೆ ಮಾಡ್ಲಾಗ್ತಾ ಇರುವಂತದ್ದು. ಯಾಕಂದ್ರೆ ಅವರು ಪ್ರಾರಂಭದಿಂದಲೂ ಒಂದೇ ಹೇಳ್ತಾ ಇರುವಂತದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಭೈರತಿ ಸುರೇಶ್ ವಿರುದ್ಧವಾಗಿ ಅಂದ್ರೆ ಅವ್ರ ಪಾತ್ರ ಇದೆ ಅನ್ನೋದಕ್ಕೆ ಒಂದೇ ಒಂದು ದಾಖಲೆ ಕೂಡ ಇಲ್ಲ. ಜೊತೆಗೆ ಈಗಾಗಲೇ ಅವರಿಗೆ ಒಂದು ಸಮನ್ಸ್ ಜಾರಿ ಆಗಿದೆ. ಯಾವ ಕಾರಣಕ್ಕಾಗಿ ಒಂದು ಸಮನ್ಸ್ ಜಾರಿ ಆಗಿದೆ, ಅವರ ಮೇಲೆ ಯಾವುದೇ ರೀತಿಯಾದಂತ ಆರೋಪ ಕೂಡ ಕೇಳಿ ಬಂದಿಲ್ಲ. ಜೊತೆಗೆ PMLA ಆಕ್ಟ್ ಅಡಿ ಒಂದು ಪ್ರಕರಣ ದಾಖಲಾಗಿದೆ. ಆ ಒಂದು ಪ್ರಕರಣದಲ್ಲಿ ಇವರು ಆರೋಪಿಯೂ ಕೂಡ ಅಲ್ಲ. ಹೀಗಾಗಿಯೇ ಈ ಒಂದು ಸಮನ್ಸ್ ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ವಾದ ಮಂಡನೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಪ್ರಗತಿ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.